ಸರ್ವಯೇವಹಿ ಪೃಥ್ವಿಮಂಡಲ ಪಂಚಸ್ಥಾಹ ಪೂರ್ಣಬೋಧಮತ. ಅದು ಉತ್ತರಾಭಿಮುಖವಾಗಿ ಇಲ್ಲಿ ಹರಿದರೆ ಮುಂದೆ ಪೂರ್ವಕ್ಕೆ ಮತ್ತೆ ತಿರುಗ್ತದೆ. ಆ ತಿರುಗೋ ಜಾಗಕ್ಕನೆ ಚವನ ಮಹರ್ಷಿಗಳು ಒಂದು ಯಜ್ಞವನ್ನು ಮಾಡ್ತಾರೆ. ಮೊದಲು ಚವನ ಮಹರ್ಷಿಗಳ ಆಶ್ರಮ ಆಗಿತ್ತು. ಆ ಚವನ ಋಷಿಗಳು ಆ ಕಾಲದಲ್ಲಿ ಇದ್ದಾಗ ಒಂದು ಈಶ್ವರ ಲಿಂಗ ಇತ್ತು. ಈಗಲೂ ಅದ ಚವನೇಶ್ವರ ಅಂತ ಅದಕ್ಕೆ ಹೆಸರು. ಆದ್ರೆ ಆ ಕಾಲದೊಳಗೆ ಅದಕ್ಕೆ ಏನು ಹೆಸರು ಅಂದ್ರೆ ಶ್ವೇತೇಶ್ವರ ಅಂತ ಹೆಸರು. ಶ್ವೇತೇಶ್ವರ ಲಿಂಗವನ್ನ ಆರಾಧನೆ ಮಾಡಿಕೊಂಡು ಇರಬೇಕಾದ್ರೆ ಆ ಯಜ್ಞವನ್ನ ಲೋಕ ಕಲ್ಯಾಣಕ್ಕೆ ಯಜ್ಞವನ್ನ ಮಾಡಬೇಕು ಅಂತ ಅಪೇಕ್ಷೆ ಆಗಿ ಯಜ್ಞವನ್ನ ಆರಂಭ ಮಾಡ್ತಾರೆ. ಅವಾಗ ಯಜ್ಞದ ಅಧಿದೈವ ಯಾರಾಗಬೇಕು? ನರಸಿಂಹಾದಿಕ ಮನ್ಯಚ್ಚ ದುರಿತಾತಿ ನಿವೃತ್ತಯೇ. ಜಗತ್ತಿನ ಕಂಟಕಗಳೆಲ್ಲ ನಿವೃತ್ತಿ ಆಗಬೇಕು ಅಂದ್ರೆ ನರಸಿಂಹದೇವರ ವಿಶೇಷವಾದ ಉಪಾಸನೆ ನಡೀಬೇಕು. ಅದಕ್ಕಾಗಿ ನರಸಿಂಹದೇವರನ್ನ ಒಂದು ಶಿಲಾದಲ್ಲಿ ಆವಾಹನ ಮಾಡಿ ಎಲ್ಲ ಯಜ್ಞ ಅದಕ್ಕೆ ಸಮರ್ಪಣೆ ಆಗ್ತದೆ. ಆದ ಮೇಲೆ ಅದನ್ನ ಯಥಾ ಪ್ರಕಾರ ಮತ್ತೆ ಜಲಾಧಿವಾಸ ಮಾಡಿದ್ರು. ಅಂದ್ರೆ ಯಾವ ನದಿಯಿಂದ ಆ ಶಿಲೆಯನ್ನು ತಗೊಂಡಿದ್ರು ಅದೇ ನದಿಗೆ ಅದನ್ನು ವಿಸರ್ಜನೆ ಮಾಡಿದ್ದಾರೆ. ಆಮೇಲೆ ಯುಗದ ಪರಿವರ್ತನೆ ಆಗ್ತದೆ. ಕಲಿಯುಗ ಬಂತು. ಕಲಿಯುಗದೊಳಗೆ ವಿಜಯನಗರದ ಅಚ್ಯುತರಾಯ ಅಂತ ಹೇಳಿ, ಅಂದ್ರೆ ಕೃಷ್ಣದೇವರಾಯನ ನಂತರದ ರಾಜ ಅವ ಇಲ್ಲೆಲ್ಲ ರಾಜ್ಯ ವಿಸ್ತಾರವನ್ನು ಮಾಡಬೇಕು ಅಂತ ಬಂದಾಗ ಅವನಿಗೆ ಒಂದು ಸ್ವಪ್ನ ಬೀಳುತ್ತದೆ. ಇಲ್ಲೊಂದು ಶ್ವೇತೇಶ್ವರ ದೇವಾಲಯದ ಅದಕ್ಕೆ ಪೂಜಾ ನಡೆಯುವುದು. ಚಮನ ಮಹರ್ಷಿಗಳಂತವರು ಜ್ಞಾನಿಗಳು ಪೂಜಾ ಮಾಡಿದ್ದಾರೆ. ಆ ಕಾಲದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಇರತಕ್ಕಂತಹ ಈ ಕ್ಷೇತ್ರ ಇವತ್ತು ಕಾಡಾಗಿ ಹೋಗಿದೆ. ಅಲ್ಲಿ ಎಲ್ಲಿ ನೋಡ್ತೀರಾ ಅಲ್ಲೆಲ್ಲ ವ್ಯರ್ಥವಾದ ಗಿಡಗಳು, ಕತ್ತಲು ತುಂಬಿದೆ. ಆದ್ರಿಂದ ಅದನ್ನೆಲ್ಲ ಬಯಲು ಮಾಡುವ ಮೂಲಕ ಅದಕ್ಕೊಂದು ಪೂಜಾ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಆದೇಶ ಬಂತು. ಆದೇಶ ಬಂದಾಗ ರಾಜ ತನ್ನ ಪರಿವಾರಕ್ಕೆ ಹೇಳಿದ, ಈ ಜಾಗವನ್ನೆಲ್ಲ ಸ್ವಚ್ಛ ಮಾಡ್ರಿ ಅಂತ. ಸ್ವಚ್ಛ ಮಾಡತಕ್ಕಂತಹ ಸಂದರ್ಭದಲ್ಲಿ ಬೇರೆ ಗಿಡದ ಜೊತೆಗೆ ಇಲ್ಲಿ ಅಶ್ವತ್ಥ ವೃಕ್ಷಗಳು ಸಾಕಷ್ಟಿದೆ. ಆ ಪರಿವಾರದವರು ಸೇವಕರು ಯಾವುದೋ ಗಿಡ ಕಂಟಿ ಕಡಿಲಿಕ್ಕೆ ಹೋಗಿ ಒಂದು ಅಶ್ವತ್ಥ ವೃಕ್ಷವನ್ನು ಕಡದು ಕೂಡಲೇ ಅದರಿಂದ ರಕ್ತ ಸುರ್ಲಿಕ್ಕೆ ಪ್ರಾರಂಭ ಆಯಿತು. ಅದನ್ನು ನೋಡಿ ರಾಜ ಮತ್ತು ಉಳಿದವರೆಲ್ಲರೂ ಕೂಡ ಮೂರ್ಛಿತರಾದರು. ಆಮೇಲೆ ಒಂದು ಸ್ವಪ್ನ ಬೀಳುತ್ತದೆ. ಈ ರಾಜ ಇಷ್ಟೆಲ್ಲ ಅಪರಾಧ, ಯಾಕಂದ್ರೆ ಅಶ್ವತ್ಥ ವೃಕ್ಷ ಅದು ದೇವವೃಕ್ಷ, ಅದನ್ನ ನಿನ್ನ ಸೇವಕರು ಹಾನಿ ಮಾಡಿದ್ದಾರೆ. ಯಾಕಂದ್ರೆ ಸೇವಕರು ಮಾಡಿದ ತಪ್ಪಿಗೆ ಯಜಮಾನನೇ ಹೊಣೆ ಯಾವಾಗಲೂ ಕೂಡ. ಹೀಗಿರುವುದರಿಂದ ನಿನಗೆ ಒಂದು ಇವತ್ತು ಕಷ್ಟ ಬಂದಿದೆ. ಈ ಕಷ್ಟದ ಪರಿಹಾರಕ್ಕೆ ನೀನು ಅಶ್ವತ್ಥ ಗಿಡಕ್ಕೆ ಕಟ್ಟಿಸುವಂತ ಆಜ್ಞೆ. ಆ ಪ್ರಕಾರ ಅಶ್ವತ್ಥ ಗಿಡಕ್ಕೆ ಅಂದ್ರೆ ಆ ಅವತ್ತಿನ ದಿನ ಯಾವ ವೃಕ್ಷ ಅಂತಂದ್ರೆ ಈಗೇನು ಗರ್ಭಗುಡಿ ಹಿಂದೊಂದು ಅಶ್ವತ್ಥ ವೃಕ್ಷ ಅದ, ಅದೇ ವೃಕ್ಷಕ್ಕೆ ಅವರು ಕೊಡ್ಲಿಯಿಂದ ಹೊಡೆದದ್ದು, ಆ ವೃಕ್ಷದಿಂದ ರಕ್ತ ಸುರದದ್ದು, ಆ ವೃಕ್ಷಕ್ಕೇನೆ ಕಟ್ಟೆಯನ್ನು ಕಟ್ತಾನ ಆ ರಾಜ. ಅವಾಗ ನೀವೇನು ಪ್ರದಕ್ಷಿಣೆ ಬರ್ತೀರಿ ಈಗ, ಆ ಕಟ್ಟಿ ವಿಜಯನಗರದ ಅಚ್ಯುತರಾಯ ಕಟ್ಟಿಸಿದ ಕಟ್ಟಿ. ಅದಕ್ಕೆ ಲೋಕಲ್ ಬಂದೆಲ್ಲ ಇದಕ್ಕೆ ಅಚ್ಯುತರಾಯನ ಕಟ್ಟಿ ಅಂತ ಕರೀತಾರೆ. ಅದನ್ನ ಆಗಿನ ಒಂದು ಬ್ರಾಹ್ಮಣ ಕುಟುಂಬಕ್ಕೆ, ನಮ್ಮ ಪೂರ್ವಜರಿಗೆ ಪೂಜಾ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ ಈ ಈಶ್ವರನನ್ನ, ಅಶ್ವತ್ಥ ನಾರಾಯಣನನ್ನ ಪೂಜಾ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಅವ ಹೋದ. ಆಮೇಲೆ ಯಾದವಾರ್ಯರು ಜ್ಞಾನಿಗಳು ಇಲ್ಲಿ ಬರ್ತಾ ಇದ್ದಾರೆ. ಯಾದವಾರ್ಯರ ವಿಶೇಷವಾಗಿರತಕ್ಕಂತಹ ಪರಮ ಪ್ರಿಯವಾಗಿರತಕ್ಕಂತಹ ಕ್ಷೇತ್ರ, ಅವರ ಸಾಧನಾ ಭೂಮಿ. ಅವರಿಗೆ ಸಾಕಷ್ಟು ಸಂಪತ್ತಿತ್ತವ ಆ ಕಾಲದಲ್ಲಿ. ಅದನ್ನೆಲ್ಲ ಪರಿತ್ಯಾಗ ಮಾಡಿ ಬಂದವರು. ಆ ಸಂಪತ್ತು ಪರಿತ್ಯಾಗ ಮಾಡಿ ವೈರಾಗ್ಯವನ್ನು ತಾಳಲಿಕ್ಕೆ ಒಂದು ಕಾರಣ, ಕಳ್ಳರು ಅವರಿಗೆ ಮಾರ್ಗದರ್ಶಕರಾಗ್ತಾರೆ. ಯಾಕಂದ್ರೆ ಯಾವ ಯಾದವಾರ್ಯರಿಗೆ ಮೊದಲು ಸಂಪತ್ತಿತ್ತು, ಆ ಸಂಪತ್ತನ್ನ ವಶ ಮಾಡ್ಕೊಳ್ಬೇಕು, ದರೋಡೆ ಮಾಡಬೇಕು ಅಂತ ಕಳ್ಳರು ಬಂದಾಗ
ಯಾವ ದಿಕ್ಕಿನಿಂದ ಬಂದರೂ ಅವರನ್ನು ಹಿಡಿಲಿಕ್ಕಾಗುವುದಿಲ್ಲ. ಮುಂದಿಂದ ಬರ್ತಾರೆ ಆಗುವುದಿಲ್ಲ, ಹಿಂದಿಂದ ಬರ್ತಾರೆ ಆಗುವುದಿಲ್ಲ, ಆ ಕಡೆಯಿಂದ ಬರ್ತಾರೆ ಆಗುವುದಿಲ್ಲ. ಕೊನೆಗೆ ಬಂದು ಆ ಕಳ್ಳರು ಶರಣಾಗತರಾಗ್ತಾರೆ. ಮುಂದಿಂದ ಬಂದ್ವಿ, ಒಂದು ಸಿಂಹ ಬಂದಂಗಾಯ್ತು. ಆ ಕಡೆಯಿಂದ ಬಂದ್ವಿ, ಇಬ್ರು ಹುಡುಗರು ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ರು, ಬಿಟ್ಟಿದ್ರೆ ಮತ್ತೆ ಇವತ್ತು ಉಳಿತಿದ್ದಿಲ್ಲ ನಾವು. ಆಮೇಲೆ ಹಿಂದಿಂದ ಬಂದ್ವಿ, ಅವಾಗ ಒಬ್ಬ ದನಕಾಯಿ ಹುಡುಗ ಬಾರ್ಕೊಂಡು ತಗೊಂಡು ಹೊಡೆದಂಗ ಆಗ್ತಿತ್ತು. ಇಂಥ ಮಹಾನುಭಾವರು ನೀವು, ಸದಾಕಾಲ ನಿಮ್ಮ ರಕ್ಷಣೆಯಲ್ಲಿ ಇಷ್ಟು ಜನ ಸೇವಕರಿದ್ದಾರೆ. ಇದು ಮನುಷ್ಯ ಶಕ್ತಿ ಅಲ್ಲ, ಇದೊಂದು ದೈವ ಶಕ್ತಿ ಅಂತ ಹೇಳಿ ಕಳ್ಳರಿಗೆ ಅನಿಸ್ತದೆ. ಇದನ್ನೆಲ್ಲ ವಿಚಾರವನ್ನ ಯಾದವಾರ್ಯರಿಗೆ ಹೇಳಿದಾಗ ಯಾದವಾರ್ಯರಿಗೆ ಆಗ ವೈರಾಗ್ಯ ಬರ್ತದೆ. ಈ ಸಂಪತ್ತು ತಗೊಂಡು ಏನ್ ಮಾಡಲಿಲ್ಲ. ಕಳ್ಳರಿಗೆ ಹೇಳ್ತಾರೆ, ನೀವು ನಿಜವಾಗಿಯೂ ಭಗವಂತನನ್ನು ಕಂಡವರು, ಪ್ರಾರ್ಥನೆ ಮಾಡಿದವ ನಾನು, ಅದರ ದರ್ಶನ ನಿಮಗೆ. ಯಾರೋ ಹೂ ಮುಡ್ಕೊಂಡಿರ್ತಾರೆ, ಅದರ ಪರಿಮಳ ಯಾರ್ಯಾರಿಗೋ ಹೋಗ್ತಿರ್ತದೆ ಅಂತ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ. ಮನಿ ಬಿಡುವಾಗ ನಾ ಹೇಳ್ಕೊಂಡು ಬರ್ತಿದ್ದೆ, ಎದುರಿಗಿಂದ ನರಸಿಂಹದೇವರ ಕಾಯಿಲಿ, ಹಿಂದಿನಿಂದ ಗೋಪಾಲಕೃಷ್ಣ ನನ್ನನ್ನು ಕಾಯಿಲಿ, ಆ ಕಡೆಯಿಂದ ರಾಮಲಕ್ಷ್ಮಣರು ನನ್ನನ್ನು ಕಾಯಿಲಿ ಅಂತ ಪ್ರಾರ್ಥನೆ ಮಾಡಿದವ ನಾನು. ದೇವರು ನನಗೆ ದರ್ಶನ ಕೊಟ್ಟಿಲ್ಲ, ನಿಮಗೆ ದರ್ಶನ ಕೊಟ್ಟಿಲ್ಲ. ಯಾರಿಗೆ ಭಗವಂತನ ದರ್ಶನ ಆಗಿರ್ತದೋ, ಭಗವಂತ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ, ಲಕ್ಷ್ಮೀಪತಿ ಅವ, ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಯಾರ ಒಂದು ಕಡೆಗಣ್ಣ ನೋಟದಿಂದ ಇಡೀ ಜಗತ್ತು ನಡೀತಾ ಇದೆಯೋ ಅಂತಹ ಮಹಾಲಕ್ಷ್ಮಿಯನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಸ್ವಾಮಿ, ಅವನನ್ನ ದರ್ಶನ ಮಾಡಿದವರು ನೀವು ಬರಿಗೈಯಲ್ಲಿ ಹೋಗಬಾರದು. ತಗೋರಿ ನಿಮ್ಗೆ ಸಂಪತ್ತನ್ನೇ ಕೊಡ್ತೇನೆ ಅಂತ ಯಾದವಾರರು ಇದ್ದ ಸಂಪತ್ತೆಲ್ಲ ಕೊಟ್ಟು ಬರಿಗೈಯಿಂದ ಅವರ ಅಣ್ಣಂದರಾಗಿರ್ತಕ್ಕಂತಹ ವೇದೇಶ್ ತೀರ್ಥರ ಹತ್ರ ಹೋಗಿ ಅಲ್ಲಿ ನಮ್ಮ ಇಡೀ ಶಾಸ್ತ್ರವನ್ನೆಲ್ಲ ಅಭ್ಯಾಸ ಮಾಡಿ, ಸುಮ್ಮನೆ ಶಾಸ್ತ್ರ ಅಭ್ಯಾಸ ಮಾಡೋದು ಅಂದ್ರೆ ರಿಟೈರ್ಡ್ ಆದ್ಮೇಲೆ ನಾವು ಮಾಡಿದಂಗೆ ಮಾಡೋದಲ್ಲ. ಮತ್ತೆ ಅವರು ರಿಟೈರ್ಡ್ ಅವಸ್ಥೆಗೆ ಬಂದಿದ್ದು. ಮತ್ತೆ ಆದ್ರೆ ಅದ್ಭುತವಾದ ಪಾಂಡಿತ್ಯ ಗಳಿಸಿದ್ರು. ಎಷ್ಟು ಪಾಂಡಿತ್ಯ ಅಂದ್ರೆ ಒಂದು ಸುಧಾಕ್ ವ್ಯಾಖ್ಯಾನವನ್ನು ಮಾಡತಕ್ಕಂಥ ಸುಧಾಯಾಮ್ ಅದ್ವಿತೀಯೋಹಂ ಯಾದುಪತ್ತೆ ವಿಶೇಷತಃ ಅಂತ ಇವತ್ತು ಪಂಡಿತರೆಲ್ಲ ಹೇಳ್ತಿರ್ತಾರೆ. ಸುಧಾ ಪಂಡಿತರು ಅಂದ್ರೆ ದೊಡ್ಡದು. ಅದರಲ್ಲಿ ಯಾದುಪತ್ಯವನ್ನು ಯಾದವಾರರ ಟೀಕೆಯನ್ನು ಓದಿದ್ದೇನೆ ಅಂದ್ರೆ ಇನ್ನೂ ವಿಶೇಷ ಅಂತ. ಅಷ್ಟು ಪ್ರೌಢವಾಗಿರತಕ್ಕಂತಹ ಒಂದು ಗ್ರಂಥ ಸುಧಾ. ಇನ್ನು ಭಾಗವತ ಪ್ರತಿನಿತ್ಯ ನಾವು ಎಷ್ಟೋ ಮಂದಿ ಜೀವನದಲ್ಲಿ ವ್ರತವನ್ನು ಇಟ್ಕೊಂಡಿರ್ತಾರೆ. ಭಾಗವತದ ಒಂದು ಶ್ಲೋಕವನ್ನಾದರೂ ಕೇಳಿಯೇ ಓದಿಯೇ ನಾವು ಊಟ ಮಾಡುವುದು ಮಲಗುವುದು ಅಂತ ಹೇಳಿ. ಇಂತಹ ಒಂದು ಪುರಾಣಗಳ ರಾಜ, ಅದು ಎರಡು ಕಣ್ಣು ಅವರು ಕೊಟ್ಟದ್ದು. ಒಂದು ಪುರಾಣಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಒಂದು ಸುಧಾಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇಂತಹ ಮಹಾಮಹಿಮರು ಇಲ್ಲಿ ಬಂದು ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಭಗವಂತ ಆದೇಶ ಮಾಡಿದ. ಶಿಲಾಮಯನಾಗಿ ನದಿ ಒಳಗಿದ್ದೇನೆ ನಾನು ಅಂತ ಹೇಳಿದಾಗ ಆ ಪ್ರಕಾರ ನದಿಗೆ ಹೋಗಿ ಆ ಶಿಲೆಯನ್ನು ತಗೊಂಡು ಬಂದು ಅವರು ನೋಡಿದ ರೂಪ ಏನಿದೆ ಅದನ್ನ ಗಂಧದಿಂದ ಬರೀತಾರೆ ಆ ಶಿಲಾದ ಮೇಲೆ. ಅಂದ್ರೆ ಚವನ ಮಹರ್ಷಿಗಳ ಆವಾಯ ಶಿಲಾನೇ ಅದು. ಅದರಲ್ಲಿ ಗಂಧದಿಂದ ಬರೆದ್ರು. ಮೇಲೆ ಸರ್ಪ 5-7 ಹೆಡೆ, ಆಮೇಲೆ ಕಿರೀಟ, ಹಣಿ, ಕಣ್ಣು, ಮೂಗು, ಬಾಯಿ, ಕೋರೆಹಲ್ಲು, ನಾಲಿಗೆ, ಹೃದಯ ಭಾಗ, ಹೊಟ್ಟೆ ಭಾಗ, ವೀರಾಸನ ಅಂತ ಸ್ವಾಮಿಯ ಭಂಗಿ. ಪೂರ್ತಿ ಕೂತದ್ದು ಅಲ್ಲ, ಪೂರ್ತಿ ನಿಂತದ್ದು ಅಲ್ಲ. ಆಮೇಲೆ ಆ ಕಡೆ ಸೂರ್ಯಚಂದ್ರರಿದ್ದಾರೆ. ಭಗವಂತನ ಕಣ್ಣು ಯಾವುವು ಅಂದ್ರೆ ಸೂರ್ಯಚಂದ್ರರು. ಹಾಗೆ ಅದರ ಪ್ರತೀಕವಾಗಿ ಸೂರ್ಯಚಂದ್ರನನ್ನು ಇಟ್ಕೊಂಡಿದ್ದಾನೆ. ತನ್ನ ಪಾದದ ಹತ್ರ ಗರುಡ ಪಕ್ಷಿಯನ್ನು ಇಟ್ಕೊಂಡಿದ್ದಾನೆ. ಯಾಕಂದ್ರೆ ವಿಷದಿಂದ ಕೂಡಿರತಕ್ಕಂತಹ ಮಂದಿ ಬಾಳ, ಅವರಲ್ಲಿ ಇರತಕ್ಕಂತಹ ವಿಷ ನಿವೃತ್ತಿ ಆಗಬೇಕು ಅಂದ್ರೆ ಗರುಡನ ಸ್ಮರಣೆ ಆಗಬೇಕು. ಅದಕ್ಕಾಗಿ ಗರುಡನನ್ನ ಪಕ್ಕದಲ್ಲಿ ತನ್ನ ವಾಹನ. ಆಮೇಲೆ ಕಾಮಧೇನು, ಇಲ್ಲಿ ಬಂದಂತಹ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕು. ಕಾಮಧೇನುವನ್ನ ಎಲ್ಲರೂ ಉಪಾಸನೆ ಮಾಡ್ತಾ ಇದ್ದಾರೆ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅಂತ ಹೇಳಿ 3 ಬೇಡಿದ್ದನ್ನೆಲ್ಲ ಕೊಡತಕ್ಕಂಥ ರೀತಿಯಲ್ಲೇ ನರಸಿಂಹದೇವರು ಇದ್ದಾರೆ. ಅಂದ್ರೆ ಶೇಷನ ಮೇಲೆ ಛತ್ರವಾಗಿ, ಶೇಷನೇ ಛತ್ರವಾಗಿ, ಶೇಷನೇ ಆಸನವಾಗಿ ಸ್ವಾಮಿ ಪೂರ್ತಿ ಕೂತಿಲ್ಲ, ಪೂರ್ತಿ ನಿಂತಿಲ್ಲ, ವಿರಾಸನದಲ್ಲಿ ಯಾದವಾರ್ಯರಿಂದ ಬರೆಸಿಕೊಂಡು ಪ್ರಕಟನಾದ ಆ ಶಿಲೆಯನ್ನು. ಅಂದ್ರೆ ಈ ಮೂರ್ತಿ ಏನದ, ಇದು ಯಾರು ಕೆತ್ತಿದ್ದು ಕೊಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ವ್ಯಕ್ತ ಆಗಿರತಕ್ಕಂಥದ್ದು. ಇಷ್ಟು ಆ ಬರೆದು ಅಶ್ವತ್ಥ ಲಕ್ಷ್ಮೀ ನರಸಿಂಹ ಅಂತ ಹೆಸರಿಟ್ರು. ಆ ಪ್ರಕಾರ ಅವಾಗ ನಮ್ಮ ಪೂರ್ವಜರಿಗೆ ಒಂದು ಆಜ್ಞಾ ಮಾಡಿದ್ರು, ಇದನ್ನು ಪ್ರತಿನಿತ್ಯ ಬರಿತಾ ಬರಬೇಕು. ಈ ಮೂಗು ಎಲ್ಲ ಗೊತ್ತಾಗ್ತದೆ. ಮೊದ್ಲಾದ್ರೂ ಗೊತ್ತಾಗ್ತಿದ್ದೀರಿ, ಈಗೆಲ್ಲ ಸಾಕಷ್ಟು ಗೊತ್ತಾಗ್ತಾ ಇದೆ. ಆಮೇಲೆ ಹನುಮ ಭೀಮ ಮಧ್ವರು, ವಿಶೇಷವಾಗಿ ಈ ಕ್ಷೇತ್ರದ ಒಂದು ಮಹತ್ವ ಅಂದ್ರೆ ಈಗೇನು ಅಶ್ವತ್ಥ ವೃಕ್ಷದ ಇದರ ಅಂದ್ರೆ ಈಗೇನು ಗರ್ಭಗುಡಿ ಅದ, ನರಸಿಂಹದೇವರ ಗರ್ಭಗುಡಿ, ಆ ಗರ್ಭಗುಡಿ ಹಿಂದೆ ಒಂದು ಸಣ್ಣ ಗುಡಿ ಅದ ಹನುಮಂತೇವರು. ಅಲ್ಲಿ ಅವತಾರತ್ರಯ, ವಾಯುದೇವರ,
ಹನುಮಂತನ ಅವತಾರ, ಭೀಮಾವತಾರ, ಮಧ್ವಾಚಾರ್ಯರ ಅವತಾರ. ಹೀಗೆ ಒಂದೇ ಶಿಲೆಯಲ್ಲಿ 3 ರೂಪಗಳು ಪ್ರಕಟ ಆಗಿವೆ. ಅದು ಮೊದಲು ಒಂದು ತುಳಸಿ ವೃಂದಾವನ ಇತ್ತು, ಅಲ್ಲಿ ಅವರು ತಪಸ್ಸಿಗೆ ಕೂಡತಕ್ಕಂತಹ ಜಾಗ. ಅವರಿಗೆ ತಪಸ್ಸು ಫಲಿಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅದು ಬಂದಿರತಕ್ಕಂಥದ್ದು. ಆಮೇಲೆ ನರಸಿಂಹದೇವರ ಎದುರಿಗೆ ಒಂದು ಪ್ರಾಣದೇವರು ಬಂದು ಕೈ ಮುಗಿದಿತ್ತು. ಅದು ಪಾಂಡ್ರಂಗಿ ಹುಚ್ಚಾಚಾರ್ಯರು ಅಂತ ಹೇಳಿ ಬೆಳಧರ್ಮ. ಯಾದವಾರ್ಯರ ಕ್ಷೇತ್ರ ಇದು, ಯಾದವಾರ್ಯರ ತಪೋಭೂಮಿ. ಯಾದವಾರ್ಯರಿಂದ ನರಸಿಂಹ ಇಲ್ಲಿ ಪ್ರಕಟನಾಗಿದ್ದಾನೆ ಅನ್ನುವ ದೃಷ್ಟಿಯಿಂದ ಸತ್ಯಧರ್ಮ ಸ್ವಾಮಿಗಳು ಸ್ವಪ್ನದಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಯಾದವಾರ್ಯರು ಬಿಟ್ಟಿರತಕ್ಕಂತಹ ಭಾಗವತದ ಭಾಗವನ್ನೆಲ್ಲ ಅವರು ಮುಂದುವರಿಸಿದ್ದಾರೆ. ಅದರ ಒಂದು ನೆನಪಿಗಾಗಿ ಸತ್ಯಧರ್ಮರು ಅಂದ್ರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾತ್ಮರವರು, ರುದ್ರಾಂಶ ಸಂಭೂತರವರು, ಅವರ ಮೂಲ ವೃಂದಾವನ ಹೊಳೆಹೊನ್ನೂರೊಳಗೆ. ಅವರ ವೃಂದಾವನದ ಸನ್ನಿಧಿಯಲ್ಲಿ ಗಂಗಾ ಪ್ರತ್ಯಕ್ಷಳಾಗಿದ್ದಾಳೆ. ಹೀಗೆ ಅವರ ಚರಿತ್ರೆ ದೊಡ್ಡದಾಗಿರತಕ್ಕಂಥ ಅಂತಹ ಮಹಾಮಹಿಮರು ಇದ್ದಾರೆ. ಆಮೇಲೆ ಸತ್ಯವ್ರತರು ಸಾಂಗ್ಲಿ ಒಳಗೆ ಒಂದು ಊರಿಗೆನೆ ಅವರು ಮಾಡಿದ ಕಾರ್ಯದಿಂದಾಗಿ ಆ ಊರಿನ ಹೆಸರೇ ಬದಲಿ ಆಯಿತು. ಸಶರೀರವಾಗಿ ವೃಂದಾವನವನ್ನ ಪ್ರವೇಶ ಮಾಡಿರತಕ್ಕಂತಹ ವ್ಯಕ್ತಿಗಳು ಸತ್ಯವ್ರತರು. ಇವತ್ತೇನು ಸತ್ಯ ಸತ್ಯ ಅಂತ ನಮ್ಮ ಮಠದೊಳಗೆಲ್ಲ ಕೇಳಿ ಬರ್ತದೆ ಹೆಸರು. ಆ ಹೆಸರು ಆರಂಭ ಆಗಿದ್ದೇ ಅವರಿಂದ, ಸತ್ಯವ್ರತರಿಂದಲೇ ಆರಂಭ ಸತ್ಯ ಅನ್ನುವ ಶಬ್ದ. ಅವರು ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಸಾಂಗಲಿಯಲ್ಲಿ ಅವರ ಮೂಲ ವೃಂದಾವನ ಅಂಗಸಹಿತವಾಗಿ ಲೀನ ಆಗಿದ್ದರಿಂದ ಅಲ್ಲಿ ಸಾಂಗಲಿ ಅಂತ ಕೆಲವು ಪಂಡಿತರು ಹೇಳ್ತಾ ಇದ್ದಾರೆ. ಅಂತಹ ಅವರು ಸುಧಾಕ್ಕೂ ಕೂಡ ವಿಶೇಷವಾಗಿ ವ್ಯಾಖ್ಯಾನವನ್ನು ಕೊಟ್ಟವರು. ಅಂತಹ ಮಹಾಮಹಿಮರ ಒಂದು ವೃಂದಾವನ ಆ ಕಡೆ ಬಾಜು ಹೋದ. ಆಮೇಲೆ ಯಾದವಾರ್ಯರ ಶಿಲಾ. ಯಾದವಾರ್ಯರು ಗೃಹಸ್ಥರಾದ್ದರಿಂದ ಗೃಹಸ್ಥರು ವೃಂದಾವನವನ್ನು ಮಾಡಿಸಿಕೊಳ್ಳುವುದು. ಆದ್ರೆ ಅವರು ಒಂದು ಯುದ್ಧದ ನೆನಪಿಗಾಗಿ ಒಂದು ಯಾದವಾರ್ಯ ಅಂತ ಹೇಳಿ ಒಂದು ಶಿಲಾದ ಮೇಲೆ ಬರೆದು ಹೋಗಿದ್ದಾರೆ. ಹೀಗೆ ಇಷ್ಟು ಈ ಕ್ಷೇತ್ರದಲ್ಲಿ ಇರತಕ್ಕಂತಹ ದೇವತಾ ಸನ್ನಿಧಾನ ಮತ್ತು ಅನೇಕ ವಿಧವಾಗಿರ್ತಕ್ಕಂತಹ ಉತ್ಸವಗಳೆಲ್ಲ ನಡೀತಿರ್ತವೆ. ಸ್ವಾಮಿ ಸಾಕಷ್ಟು ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಶ್ರೀಕೃಷ್ಣಾರ್ಥ. ನಮಗೂ ಎಲ್ಲ ವಿಶೇಷವಾಗಿ ಸ್ವಾಮಿ ಅನುಗ್ರಹವನ್ನು ಮಾಡಿ ಹಿತೋಪ್ಯತಿಶಯ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ದಯಪಾಲಿಸಲಿ. ಹಾಗೆ ಮತ್ತೊಮ್ಮೆ ತೋಳ್ರಿ ಜನ ಹಾಕಿ ಬರೀ ಯಾರು ಬರೀ
परम् जगदीत्यतमम् परमात्परतः पुरुषोत्तमतः तदलम् बहुलोकविचिन्तनया श्रवणम् कुरु मानसमीशपदे जगतोऽपि हरे पदसंस्मरणे शरणम् यदुमानलयम् भजति परतद्गुरुवंसि परम् परमम् सन्दयबोधा चिन्तिपिदानवबन्धुरमध्या केशव केशव शासक वन्दे पाशदलार्पितशूरवरेख नारायण ನೋಡಿ ಮಧ್ವಾಚಾರ್ಯ ಭೀಮ್ ಯಾರು ಇದು ಅಲ್ಲ, ಇದು ಭೀಮಸೇನ್ ಗದ ಅದ ನೋಡ್ರಿ. ಇದು ಮಧ್ವಾಚಾರ ದಂಡ ಕಾಣಿಸ್ತದ ನೋಡ್ರಿ. ಮ್ಯಾಲ ಸಾಲಿಗ್ರಾಮ ಯಾವ ಹನುಮನ್ ದೇವ್ರ ಅಂತಾರೆ ಯಾದವಾರಿಗೆ ಬಂದಂತ ಹನುಮಂತ ದೇವ್ರ ನದಿಯೊಳಗಿದ್ರಲ್ಲ ಇಲ್ಲ 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 ಮೂಡ್ಯಾರ ಅವ್ರಿಗೆ ಯಾವ್ದಂತ ಅದು ನದಿ ಇದ್ರದ್ರಿ